ಗ್ರಾಮ ನಮ್ಮ ಹೆಸರು ತಮ್ಮಣ್ಣ ಬಸಪ್ಪ ಕಿಡಿಗೇರಿ. ಜಾತ್ರೆ ಮಹೋತ್ಸವದ ಬಗ್ಗೆ ಒಂದು ಮಾತನ್ನು ಹೇಳಲು ಬಯಸ್ತೇನೆ. ಸುಮಾರು ಕನಿಷ್ಠ ಒಂದು 20 ವರ್ಷದಿಂದ ಜಾತ್ರೆ ಮಾಡ್ಕೊತ ನಮಗೆ ತಿಳಿದ್ದು. ಹಿಂದಿನಿಂದ ಭಾಳ ಬಂದಾರ. ನಮ್ಮ ದೇವಿ 3 ಜನ ಮಾಡ್ಕೊತ ಬರೋಂಥ ದೇವಿ ಜಾತ್ರೆ ಯಾಕೆ ಮಾಡ್ತೀವಪ್ಪ ಅಂದ್ರೆ ಒಳ್ಳೆ ಜನರಿಗೆ ಸುಖವಾಗಲಿ, ದನಕರುಗಳ ಸುಖವಾಗಲಿ, ಯಾವ ರೋಗ ಜೋಗಳು ಬಾರದಂಗೆ ಆಗಲಿ ಅನ್ನೋ ಉದ್ದೇಶದಿಂದ 3 ವರ್ಷಕ್ಕೊಮ್ಮೆ ಜಾತ್ರೆ ಮಾಡಕತ್ತೀವಿ. 3 ವರ್ಷಕ್ಕೊಮ್ಮೆ ಜಾತ್ರೆ ಮಾಡಿದ್ರೆ 7, 8 ಅಂದ್ರೆ ವರ್ಷದಲ್ಲಿ 3 ವರ್ಷದಾಗ 3 ದಿವಸ ಜಾತ್ರೆ. 4, 2025 ಹಿಂಗೆ ನಾವು ಒಂದು ಟೈಮ್ ಇಟ್ಕೊಂಡಿರ್ತೀವಿ. ಅದರಂತ ನಾವು ಮಾಡೋಕತ್ತಿ ಕನಿಷ್ಠ ಒಂದು 20 ವರ್ಷ ಆತ. ನಮ್ಮ ಊರಲ್ಲಿ ಅದರಿಂದ ಸುಖವಾಗಿದೆ. ಆ ಸುಖ ಸಂಬಂಧ ಜಾತ್ರೆ ಬಿಡಬಾರ್ದು ಅಂತ ನಾವು ತಪ್ಪು ಜಾತ್ರೆ ಮಾಡ್ಕೊಂಡು ಬರ್ತೇವೆ ಅಂತ ಅಷ್ಟು ಹೇಳ್ತೇವೆ ನಾವು. ಇದು 7ನೇದಪ್ಪ ಅಂತಂದ್ರೆ ಗಣಪತಿ ಭವನ ಅಂತ ಪೂಜೆಗಳನ್ನ ಇಟ್ಕೊಂಡಿರ್ತೇವೆ. 8ನೇದು ಮೂರ್ತಿ ಪ್ರತಿಷ್ಠಾಪನೆ. ಬೆಳಗ್ಗೆ 6 ಗಂಟೆಗೆ ನಾವು ದೇವಿ ಉಡಿ ತುಂಬ್ತೇವೆ. ದೇವಿ ಉಡಿ ತುಂಬಿಂದ ಊರ ಕುಂಭನಾಳ ಐತಿ. ಕುಂಭನಾಳ ಸುತ್ತ ಮೆರವಣಿಗೆ ಮೂಲಕವಾಗಿ ಕುಂಭನಾಳ ತಂದ ನಂತರ ಅನ್ನಪ್ರಸಾದ. ತದನಂತರ ಸಾಯಂಕಾಲ 8 ಗಂಟೆಗೆ ಪ್ರವಚನ, ಸ್ವಾಮಿಗಳ ಪ್ರವಚನ 8 ಗಂಟೆಗೆ. ಆ ನಂತರ 10 ಗಂಟೆಯಿಂದ ಮನೋರಂಜನೆ ಕಾರ್ಯಕ್ರಮ. ಇದು 8ನೇದು. 9ನೇ ತಾರೀಕಿಗೆ 9ನೇ ತಾರೀಕಿನ ದಿವಸ ನಾವು ಹಚ್ಚು ತರ್ತೇವೆ. ಅವತ್ತ ಗುಡಕ್ಕೆ ಹೋಗಿ ಕಡ್ಕೊಂಡ್ಬಂದು ಹಚ್ಚು ಹಾಸಿ ಹೊಸ ಹಚ್ಚು ಮಾಡಿ ಬಂಡಿಗೆ ಜೋಡಿಸಿ ಬಂಡಿಯಿಂದ ಸಾಯಂಕಾಲ 7 ಗಂಟೆ ಸುಮಾರು ಗಡಿ ಕಟ್ತೇವೆ. ನಮ್ಮ ಊರು ಗಡಿ ಬಂಡಿಯೊಳಗೆ ಸ್ವಾಮಿಗಳು ಕುಂದಿಸ್ಕೊಂಡು ಅದರಲ್ಲಿ ಅಂಬಲಿಯನ್ನು ಇಟ್ಕೊಂಡು ಗಡಿ ಕಟ್ತೇವೆ. ತದನಂತರ ಧರ್ಮ ಜಾಗೃತಿ ಕಾರ್ಯಕ್ರಮ ಇಟ್ಕೊತೇವೆ 8 ಗಂಟೆಯಿಂದ. ನಮ್ಮ ತಾಲೂಕಿನವರಾದಂಥ 12 ಮಠದ ಸಶಸ್ತ್ರ ರೇವಣ ಸಿದ್ಧ ಸ್ವಾಮಿಗಳು ಕರ್ಕೊಂಬಂದು ಧರ್ಮ ಜಾಗೃತಿ ಕಾರ್ಯಕ್ರಮ. ಅದರ ನಂತರ ಮುಂಜಾನೆ ಕಾರ್ಯಕ್ರಮ ಇಟ್ಕೊತೇವೆ ನಾವು. ಅಲ್ಲಿಗೆ ನಮ್ಮ ಜಾತ್ರೆ ಮುಕ್ತಾಯ ಆಗುತ್ತೆ. ಆ ನಂತರ ಮುಂದೆ 8 ದಿವಸ ಆಗಲಿ ಅಥವಾ ಶುಕ್ರವಾರ ಮಂಗಳವಾರ ಬರ್ತಾರೆ. ಅವಾಗ ಕಡೆ ಮುಕ್ತಾಯಪ್ಪ ಅಂದ್ರೆ ಊರಾಗ ಮತ್ತೊಮ್ಮೆ ಹೇಳಿಸಿ ಮರಿ ಉಡಿ ತುಂಬಿ ನಮ್ಮ ಜಾತ್ರೆ ಮುಕ್ತಾಯ ಆಗುತ್ತೆ. ಬರ್ತಾರೆ ಬೆಮ್ಮೆಗಟ್ಟೆ ಅಂದ್ರೆ ನಮಗೆ ಗೊತ್ತಿದ್ದಿಲ್ಲ. ಅವ್ರು ಬಂದರು. ನಮ್ಮ ದ್ಯಾಮವ ನಿಮ್ಮ ಊರಾಗ ಹುಟ್ಟಿದಾಕೆ ಅಂತ ಹೇಳಿ ಅವ್ರು ಬಂದರು. ಅಲ್ಲಿಂದ ಅವ್ರಿಗೆ ನಮಗೆ ಸಂಬಂಧವಾಯಿತು. ನಮ್ಮ ಊರಿ ತುಂಬಿದ ಬೆಮ್ಮೆಗಟ್ಟೆಯವರು 1 ವರ್ಷ ತುಂಬಿದ ನಂತರ ಹನುಮಾಪುರದವ್ರ ಮಗ್ಗಲಾಗ ಅವ್ರು ಬಂದರು. ನಮ್ಮ ದ್ಯಾಮವಂತ ಅವ್ರು ಬಂದರು. ನಿಮ್ಮ ಊರ ಅಂತ ನಿಮ್ಮ ಊರು ಉಡಿ ನಮಗೆ ಬರ್ಬೇಕಂದ್ರೆ ಅದನ್ನು ನಮ್ಗೆ ಗಂಡಗಳಕ್ಕೆ ಆಗಲಿಲ್ಲ. ಆದ ಕಾರಣ ನಮ್ಮ ಉಡಿ ತೊಗೊಂಡೋಗಿ ಅಲ್ಲಿ ತುಂಬ್ತೇವೆ. ನಮ್ಮ ಜಾತ್ರೆ ಮಾಡ್ಬೇಕಾರೆ ಅವರು ಉಡಿ ಕೊಡ್ತಾರೆ. ಆ ಉಡಿಯನ್ನು ತುಂಬಿ ನಾವು ಜಾತ್ರೆ ಮಾಡ್ತೀವಿ. ಬೆಮ್ಮೆಗಟ್ಟೆಯವರು ಬರ್ತಾರೆ, ಉಡುಪಿ ಕೊಡ್ತಾರೆ. ಅವರು ಪತ್ರಗಳನ್ನು ಮಡಿ ಕೊಡ್ತಾರೆ. ಅವನು ಉಳಿಸ್ಕಾದ್ರೆ ಮರಿ ಉಡಿ ತುಂಬ್ತೇವೆ ನಾವು. 1ನೇ ಸೋಮವಾರ ದಿವಸ ಪ್ರಥಮವಾಗಿ ಅತ್ತಿಗೇರಿ ಸಣ್ಣಮ್ಮನವ್ರು ಬರ್ತಾರೆ. 2ನೇ 7ನೇದಕ್ಕೆ ದಿಂಗಾಲೇಶ್ವರ ಬರ್ತಾರೆ. 3ನೇದಕ್ಕೆ ನಮ್ಮ 12 ಮಠದ ಅಜ್ಜಾರು ಬರ್ತಾರೆ. ಆಮೇಲೆ ಇವರು ನಿರ್ಗುಣ ಸ್ವಾಮಿಗಳು ಬರ್ತಾರೆ. ಅವರಿಂದ ಪ್ರವಚನ ಧರ್ಮ ಜಾಗೃತಿ ಕಾರ್ಯಕ್ರಮ ಮಾಡ್ತಾವೆ. ಈ ಹೊಸ ಜಾತ್ರೆ 2001ನೇ ಇಸ್ವಿಯಾಗ ಆಗೈತಿ. ವರ್ಷಕ್ಕೊಮ್ಮೆ ಏನೈತಿ ಯಾಕೊಂತ ಬಂದೈತಿ.